ಸಡನ್ ಆಗಿ ಮ್ಯಾಚ್ ಇಂದಿನ ದಿನ RCB ಫೈನಲ್ ಟಿಕೆಟ್ ಸಿಕ್ತು. ಅಹಮದಾಬಾದ್ ಫ್ಲೈಟ್ ನೋಡಿದ್ರೆ 50K ಗುರು. ಬಜೆಟ್ ಟೈಟ್ ಇದ್ದದಕ್ಕೆ ಅರ್ಲಿ ಮಾರ್ನಿಂಗ್ ಉದಯ್ಪುರ್ ಫ್ಲೈಟ್ ತಗೊಂಡ್ವಿ. ಇಂಡಿಗೋ ಫ್ಲೈಟಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಕೋಇನ್ಸಿಡೆನ್ಸ್ ನೋಡಿ, ಇಂಡಿಗೋ ಸ್ಟಾರ್ಟ್ ಆಗಿ 18 ಇಯರ್ಸು, RCBಗೂ ಕೂಡ 18 ಇಯರ್ಸು. ಇವತ್ತು ಡೇ ಟೋಟಲ್ ಮಾಡಿದ್ರೆ ಅದು 18. ಇದೆಲ್ಲ ನೋಡಿ ಪಕ್ಕ ಕಪ್ ನಮ್ದೆ ಅನ್ನೋ ಕಾನ್ಫಿಡೆನ್ಸ್ ಬರೆ. ಉದಯ್ಪುರ್ ಲ್ಯಾಂಡ್ ಆಗಿ ಅಹಮದಾಬಾದ್ ಸ್ಟೇಡಿಯಂಗೆ 250 ಕಿಲೋಮೀಟರ್ಸ್ ಕ್ಯಾಬ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅರೌಂಡ್ 4:30 ರೀಚ್ ಆದ್ವಿ. ಅಟ್ಮಾಸ್ಫಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್. ನನ್ನ ಲೈಫ್ನಲ್ಲೇ ಫಸ್ಟ್ ಲೈವ್ ಮ್ಯಾಚು, ಅದು ಬೇರೆ RCB ಫೈನಲ್ಸು. ಸ್ಟೇಡಿಯಂ ಅಟ್ಮಾಸ್ಫಿಯರ್ ನೋಡಿದ್ರೆ ಫುಲ್ಲು ರೆಡ್. ಎಲ್ಲಿ ನೋಡಿದ್ರು RCB ಫ್ಲಾಗ್ಸು, RCB ಅಂತ ಚಾಂಟ್ಸು. ಅಬ್ಬಾ, ಫುಲ್ಲು ಕ್ರೇಜಿ ಅಟ್ಮಾಸ್ಫಿಯರ್ ಮಾತ್ರ. ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಮತ್ತೆ BCCI ಇಂದ ಇಂಡಿಯನ್ ಆರ್ಮ್ ಫೋರ್ಸ್ಗೆ ಥ್ಯಾಂಕ್ಸ್ ಸೆರೆಮನಿ ಮಾಡ್ತಾ ಇದ್ರು. ತುಂಬ ಪ್ರೌಡ್ ಮೂಮೆಂಟ್. ಆ್ಯಸ್ ಯೂಶುವಲ್ RCB ಟಾಸ್ ಸೋತ್ರು. ಪಂಜಾಬ್ನವರು ಬೌಲಿಂಗ್ ತೊಗೊಂಡು ನಮಗೆ ಬ್ಯಾಟಿಂಗ್ ಕೊಟ್ಟರು. ಪಿಚ್ ಏನೋ ಫುಲ್ ಟ್ರಿಕ್ಕಿ ಆಗಿತ್ತು, ಬಟ್ ನಮ್ಮ ವಿರಾಟ್ ಕೊಹ್ಲಿ ಸ್ಟಡಿ ಇನ್ನಿಂಗ್ಸ್ ಹಾಕಿದ್ರು. 43 ಆಫ್ 35 ಬಾಲ್ಸ್, ಕ್ಲಾಸಿ ಶಾಟ್ಸು, ಪ್ಲೇಸ್ಮೆಂಟ್ ಮಾತ್ರ ಪರ್ಫೆಕ್ಟು. ಅದಾದಮೇಲೆ ಮಿಡಲ್ ಆರ್ಡರ್ ಫುಲ್ಲು ಕೊಲ್ಯಾಪ್ಸ್ ಆಗೋಯ್ತು. ಅದು ಹೆಂಗೋ ಹಿಂಗೋ ಮಾಡಿ 190 ರೀಚ್ ಆದ್ವಪ್ಪ. ನೆಕ್ಸ್ಟು ಪಂಜಾಬ್ ಅವರು ಒಳ್ಳೆ ಸ್ಟಾರ್ಟ್ ಮಾಡಿದ್ರು. 70 ಫಾರ್ 1 ಕಂಟ್ರೋಲಲ್ಲಿದ್ದರು. ಬಟ್ ಅಣ್ಣ ಕೃಣಾಲ್ ಪಾಂಡ್ಯ ಬಂದು 2 ವಿಕೆಟ್ ತೊಗೊಂಡು 12 ಡಾಟ್ ಬಾಲ್ಸ್ ಕೊಟ್ಟು ಪವರ್ ಪ್ಲೇ ಮೊಮೆಂಟಮ್ ಮಾತ್ರ ಬ್ರೇಕ್ ಮಾಡಿದ್ರು. ಪ್ಲೇಯರ್ ಆಫ್ ದ ಮ್ಯಾಚ್ ಮಾತ್ರ ಹೆವಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಮಾತ್ರ. ಲೇಟ್ ಇನ್ನಿಂಗ್ಸಲ್ಲಿ ಭುವಿ ಬಂದು ಅವರು 2 ವಿಕೆಟ್ ತೊಗೊಂಡು ಫುಲ್ಲು ಪಂಜಾಬ್ ಮೇಲೆ ಹೆವಿ ಪ್ರೆಷರ್ ಹಾಕಿದ್ರು. ಶಫರ್ಡು ದೇವ್ರ ಥರ ಬಂದು ಶ್ರೇಯಸ್ ಅಯ್ಯರ್ ವಿಕೆಟ್ ತೊಗೊಂಡು ದೇವ್ರಾಗ್ಬಿಟ್ಟ ಗುರು. ಪಂಜಾಬು ಚೇಸ್ ಮಾಡ್ತಾ ಲಾಸ್ಟ್ ಓವರು 29 ರನ್ ಬೇಕಿತ್ತು. ಶಶಾಂಕ್ ಸಿಂಗ್ ಮಾತ್ರ ಹೆವಿಯಾಗಿ ಟ್ರೈ ಮಾಡಿದ್ರು. ಅದು ನಮ್ಮ RCB ಬಗ್ಗೆ ಗೊತ್ತಲ್ಲ, ಬಾಯಿಗೆ ಬರ್ಸೆ ಗೆಲ್ಲೋದು. ಅಂತೂ ಇಂತೂ ಫೈನಲಿ ಚಾಂಪಿಯನ್ಸ್ ಆದರು. ಈ ವಿಕ್ಟ್ರಿ ಹಿಸ್ಟ್ರಿನಲ್ಲಿ ಯಾವತ್ತೂ ಇದ್ದೇ ಇರುತ್ತೆ. ಎವ್ರಿ ರಾಯಲ್ ಫ್ಯಾನ್ಗೆ ಇದು ಲೈಫ್ ಟೈಮ್ ಮೆಮೊರಿ. ಪ್ಲೇಯರ್ಸ್ಗೂ ಫ್ಯಾನ್ಸ್ಗೂ ಎಲ್ಲರಿಗೂ ಆನಂದ ಬಾಷ್ಪ ಮಾತ್ರ. ಅಫಿಷಿಯಲಿ ಈ ಸಲ ಕಪ್ ನಮ್ಮದೇ ಇಂದ ಈ ಸಲ ಕಪ್ ನಮ್ಮದು ಆಯಿತು. ನಿಮ್ಮೆಲ್ಲ RCB ಫ್ಯಾನ್ಸ್ಗೂ ಮತ್ತು ಹೇಟರ್ಸ್ಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.